ದೊಡ್ಡಣ್ಣ ಅಂತ ಕರೆಸ್ಕೊಳ್ಳುವಂತ ಅಮೆರಿಕ ಅಧ್ಯಕ್ಷರ ಮಾತುಗಳನ್ನ ನೋಡ್ತಾ ಇದ್ರೆ ಇದೇನ್ ದೊಡ್ಡಣ್ಣನ ಮಾತುಗಳ, ಅದು ಅವ್ರಿಗೆ ಗೌರವ ಕೊಡಬೇಕಾ ಬೇಡವಾ ಅನ್ನುವಂಥ ಪ್ರಶ್ನೆ. ಬಿಕಾಸ್ ಅವ್ರ ಪರ್ಸನಲ್ ಸೆಕ್ರೆಟರಿನೇ ಇವ್ರ ಮಾತನ್ನ ನಂಬೇಕಾ ಬೇಡವಾ ಅನ್ನುವಂಥ ಪರಿಸ್ಥಿತಿಯನ್ನ ತಂದಿರ್ತಾ ಇದ್ದಾರೆ. ಬಿಕಾಸ್ ಒಂದು ಕ್ಷಣದಲ್ಲಿ ಇದ್ದಂಥ ಮಾತು ಮತ್ತೊಂದು ಗಳಿಗೆಯಲ್ಲಿ ಇಲ್ಲಲ್ಲ. ಆ ರೀತಿಯಾಗಿ ಅಮೆರಿಕ ಅಧ್ಯಕ್ಷರ ನಡೆ ಇದೆ. ಭಾರತ ಪಾಕ್ ಯುದ್ಧ ನಿಲ್ಲಿಸಿದ್ದು ನಾನಲ್ಲ ಅಂತ ಈಗ ಉಲ್ಟಾ ಹೊಡೆದಿದ್ದಾರೆ. ನಾನೇ ಅಂತ 14 ಬಾರಿ ಸ್ಟೇಟ್ಮೆಂಟ್ ಕೊಟ್ಟಿರೋದು, ಒಂದಲ್ಲ ಎರಡಲ್ಲ, 14 ಬಾರಿ. ಈಗ 15ನೇ ಬಾರಿಗೆ ಜಗತ್ತಿನ ಮುಂದೆ ಈ ಯುದ್ಧ ನಿಲ್ಲಿಸಿದ್ದು ನಾನಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಮೋದಿ ಕಿಡಿಯ ಬೆನ್ನಲ್ಲೇ ಟ್ರಂಪ್ ಯೂಟರ್ನ್ ಅನ್ನು ಹೊಡೆದಿರುವಂಥದ್ದು. ನಮಗೆ ಯಾರ ಮಧ್ಯಸ್ಥಿಕೆ ಬೇಡ, ಮೂರನೇ ವ್ಯಕ್ತಿಯ ಅವಶ್ಯಕತೆನೇ ಇಲ್ಲ, ನಮ್ಮ ಸಮಸ್ಯೆ ನಾವೇ ಬಗೆಹರಿಸ್ಕೊಳ್ತೀವಿ ಅಂತ ಹೇಳಿದ್ರು ಮೋದಿ ಅವರು. ಅದಾದ್ಮೇಲೂ ಕೂಡ ಉಲ್ಟಾ ಹೊಡೆದಿದ್ರು. ಅದಾದ ನಂತರ ಮತ್ತೊಮ್ಮೆ ತಮ್ಮ ಸ್ಟೇಟ್ಮೆಂಟ್ ಚೇಂಜ್ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ್ ನಿಂತಿಲ್ಲ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ರು. ಮೋದಿ ಖಡಕ್ ಮಾತಿನ ಬೆನ್ನಲ್ಲೇ ಟ್ರಂಪ್ ತಂಡ ಹೊಡೆದಿದ್ದಾರೆ. ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಇದ್ದಂಥವರು ಈಗ ಉಲ್ಟಾ ಹೊಡೆದಿದ್ದಾರೆ. ಭಾರತ ಪಾಕ್ ಯುದ್ಧ ನಿಲ್ಲಿಸಿದ್ದು ನಾವಲ್ಲ ಅಂತ ಟ್ರಂಪ್ ಹೇಳಿರುವಂಥದ್ದು. ಈ ಹಿಂದೆ 14ರಿಂದ 15 ಬಾರಿ ಹೇಳಿದ್ರು ಟ್ರಂಪ್. ಅದ ಹೇಳಿಕೆ ಉಲ್ಟಾ ಆಗಿದೆ. ಕದನ ವಿರಾಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋಣ. ಮಧು, ನಾವು ನೆನ್ನೆನೂ ಕೂಡ ಮಾತನಾಡಿದ್ವಿ. ದೊಡ್ಡಣ್ಣ ಅಂತ ಕರೆಸ್ಕೊಳ್ಳೋದಕ್ಕೆ ಆ ದೊಡ್ಡಸ್ತಿಕೆಯನ್ನು ತೋರಿಸುವಂಥ ನಿಟ್ಟಿನಲ್ಲಿ ಆ ಮಾತಿಗೆ ಗೌರವ ಇರಬೇಕು, ದೊಡ್ಡತನ ಇರಬೇಕು. ಅಂದರೆ ಆ ಮಾತುಗಳು ಅದೇ ರೀತಿಯಾಗಿರಬೇಕು, ಮಾರ್ಗದರ್ಶನದ ರೀತಿಯಲ್ಲಿ ಇರಬೇಕು, ತಾವು ಹೇಳಿದ್ದನ್ನು ನಡ್ಕೊಳ್ಳುವ ರೀತಿಯಲ್ಲಿ ಇರಬೇಕು. ಆದರೆ ಕಂಪ್ಲೀಟ್ಲಿ ಉಲ್ಟಾ, ಇವರೇನ ಅಮೆರಿಕದ ಅಧ್ಯಕ್ಷರು ಅನ್ನುವ ರೀತಿಯಲ್ಲಿ ಪ್ರಶ್ನೆ ಮಾಡುವಂತೆ ಮಾತನಾಡ್ತಾ ಇರೋದು. ಒಂದು ಕ್ಷಣದಲ್ಲಿ ಮಾತನಾಡಿದ್ರೆ ಇನ್ನೊಂದು ಗಳಿಗೆಯಲ್ಲಿ ಆ ಮಾತೇ ಇರಲ್ಲ. ಕಂಪ್ಲೀಟ್ಲಿ ಉಲ್ಟಾ. ಒಂದು ಶತಮಾನದಿಂದ ಅಮೆರಿಕದ ಮನಸ್ಥಿತಿಯೇ ಈ ರೀತಿ ಇದೆ. ಆದರೆ ಅಧ್ಯಕ್ಷರುಗಳು ಆ ಒಂದು ಮನಸ್ಥಿತಿಯನ್ನು ವಿಸಿಬಲ್ ಆಗಿ ತೋರಿಸ್ತಾ ಇರಲಿಲ್ಲ. ಒಳಗೆ ರಾಜತಾಂತ್ರಿಕವಾಗಿ ತಂತ್ರಗಾರಿಕೆಯ ಮೂಲಕ, ಷಡ್ಯಂತ್ರಗಳ ಮೂಲಕ ಎಲ್ಲ ರಾಷ್ಟ್ರಗಳ ಮುಂದೆ ಈ ರೀತಿ ಆಟಗಳನ್ನು ಆಡ್ತಾ ಇರೋದು. ಅಂದರೆ ಟ್ರಂಪ್ ಹೆಂಗೆ ಅಂತಂದರೆ ಈ ಹಿಮ್ಸೆಲ್ಫ್ ಮೊನ್ನೆ ಹೇಳಿದ್ರಲ್ಲ, ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ, ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಸಂದರ್ಭದಲ್ಲಿ ಅಂತ. ಅದು ಅವರ ನೇಚರ್ ಕೂಡ ಹೌದು. ಆಮೇಲೆ ಈ ಟ್ರಂಪ್ ಅಂತ ಅವ್ರ ಮನಸ್ಥಿತಿ ಹೆಂಗೆ ಅಂತಂದರೆ ಇಟ್ಸ್ ಅ ಪ್ಯೂರ್ ಬಿಸ್ನೆಸ್ ಮ್ಯಾನ್, ಎಲ್ಲರಿಗೂ ಗೊತ್ತಿರೋಂಗೆ. ಮತ್ತು ಗೆದ್ದರೆ ಆಡಕ್ಕೆ ಬಂದಿದ್ದೆ, ಸೋತ್ರೆ ನೋಡಕ್ಕೆ ಬಂದಿದ್ದೆ ಅನ್ನುವಂಥ ಮನಸ್ಥಿತಿ. ಸೊ ಆ ಒಂದು ಲೆಕ್ಕಾಚಾರದಲ್ಲೇ ಟ್ರಂಪು ನಾನು ನಿಂತ ತಕ್ಷಣ ಅನ್ನುವಂಥ ಒಂದು ಪದೇ ಆ ಗೋಬಲ್ಸ್ ಥಿಯರಿ ರೀತಿ ರಿಪೀಟೇಟಿವ್ಲಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತು. ಅದನ್ನು ಅಮೆರಿಕ ಕೂಡ ವ್ಯವಧಾನದಿಂದ ಕೇಳಿಸ್ಕೊಳ್ಳುವಂಥ ಅಥವಾ ಶಹಬಾಜ್ ಟ್ರಂಪ್ ಅಂತ ಹೇಳುವಂಥ ಒಂದು ಮನಸ್ಥಿತಿಯನ್ನು ಅಮೆರಿಕ ತೋರಿಸ್ತಿಲ್ಲ. ಯಾಕಂದರೆ ಟ್ರಂಪ್ ಏನು ಅಂತ ಗೊತ್ತು, ಭಾರತದ ಇವತ್ತಿನ ಒಂದು ಸ್ಟ್ರಾಟಜಿಕ್ ಬಲ ಏನು ಅಂತ ಗೊತ್ತು, ಮೋದಿಯ ನಾಯಕತ್ವದ ಡಿಸಿಸಿವ್ ನೇಚರ್ ಏನಂತ ಗೊತ್ತು. ಮತ್ತು ಅದಕ್ಕೆ ಕೌಂಟರ್ ಪಾರ್ಟಲ್ಲಿ ನಮ್ಮ ಎಲ್ಲ ಇಲಾಖೆಯ, ರಕ್ಷಣಾ ಇಲಾಖೆ ಇರ್ಬೋದು, ವಿದೇಶಾಂಗ ಇಲಾಖೆ ಇರ್ಬೋದು, ವಕ್ತಾರರಿರ್ಬೋದು, ಸಚಿವರುಗಳಿರ್ಬೋದು, ಎಲ್ಲರೂ ಕೂಡ ಇದಕ್ಕೆ ಕ್ಲಿಯರ್ ಕಟ್ ಮೆಸೇಜ್ ಅನ್ನು ಕೊಟ್ಟಿದ್ರು. ಅಂತಿಮವಾಗಿ ಅದೆಲ್ಲದರ ಮೇಲೆ ಟಾಪ್ ಆಫ್ ದ ಟೇಬಲ್ ರೀತಿ ಮೋದಿ ಕೂಡ ಕ್ಲಿಯರ್ ಮಾಡಿದ್ರು. ಸೊ ಇಡೀ ವರ್ಲ್ಡ್, ಜಗತ್ತು ಗೊತ್ತಾಗ್ಲಿ ನೀವೆಲ್ಲ ಬಂದಿದ್ದು, DGMO ನಮ್ಮ ಕಾಲು ಹಿಡಿದಿದ್ರು, ನಮ್ಮ ಹತ್ರ ಬಂದಿದ್ರು, ಪದೇ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಅದಕ್ಕೋಸ್ಕರ ಬಿಟ್ಟಿದ್ದು ನಿಮ್ಮದೇನು ಪಾತ್ರ ಅಲ್ಲ. ಮತ್ತು ಕಾಶ್ಮೀರ ವಿಷಯದಲ್ಲಿ ಗ್ಲೋಬಲ್ ಇಂಟರ್ಫಿಯರೆನ್ಸ್ಗೆ ಅವಕಾಶನೇ ಇಲ್ಲ. ಇದು ಇವತ್ತಿನ ಹೊಸ ನೀತಿಯಲ್ಲ, ಇದು ದಶಕಗಳಿಂದ ನಡ್ಕೊಂಡ್ಬಂದಿರುವಂಥ ನೀತಿ. ಇದರಲ್ಲಿ ಹೊಸ ಹೆಚ್ಚುಗಾರಿಕೆಯನ್ನು ತೋರಿಸಬೇಡಿ ಅಂತ ತುಂಡವಾಗಿ ಹೇಳಿದಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಅದಾದಮೇಲೂ ಕೂಡ ಕಂಟಿನ್ಯೂ ಮಾಡ್ತಿದ್ದಾರೆ. ಇವಾಗೇನು ಮುನೀರ್ ಒಂದು ಔತಣಕೂಟದ ವಿಚಾರದಲ್ಲಿ ಈಗ ಅನಿವಾರ್ಯವಾಗಿ ಅಲ್ಲಿ ಒಂದಷ್ಟು ಆಕ್ಷೇಪಗಳು ಒಂದಷ್ಟು ಬಂದಿದೆ. ಏನಿದೆ ಟ್ರಂಪ್ ಏನು ಮಾಡ್ತಾ ಇದ್ದಾರೆ, ಈ ರೀತಿ ಓಪನ್ ಆಗಿ ಡಬಲ್ ಸ್ಟ್ಯಾಂಡರ್ಡ್. ಅಫ್ಕೋರ್ಸ್ ಅಮೆರಿಕ ಡಬಲ್ ಸ್ಟ್ಯಾಂಡರ್ಡ್ ಇದೆ. ಸ್ಟಿಲ್ ಟೆರರಿಸಂ ವಿಚಾರದಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ತೋರಿಸಿದ್ರೆ ನಮ್ಮ ಮುಂದಿನ ವ್ಯವಸ್ಥೆ ಯಾವ ರೀತಿ ಆಗುತ್ತೆ ಅನ್ನೋ ಒಂದು ಆತಂಕದಲ್ಲಿ. ಮತ್ತು ಟ್ರಂಪ್ ಹೊರತಾಗಿ ಯಾವುದೇ ಪ್ರಮುಖ ಅಧಿಕಾರಿ, ಸೇನಾಧಿಕಾರಿ ಅಥವಾ ಇಲಾಖೆಯ ಸಚಿವರುಗಳು, ಇಂಪಾರ್ಟೆಂಟ್ ಸೆಕ್ರೆಟರೀಸು ಯಾರೂ ಕೂಡ ಈ ಒಂದು ವಿಚಾರದಲ್ಲಿ ಕದನ ವಿರಾಮ ವಿಚಾರದಲ್ಲಿ ಅಮೆರಿಕ ಪಾತ್ರವನ್ನು ಹೇಳಿಲ್ಲ. ಸೊ ಅದರಲ್ಲೇ ಗೊತ್ತಾಗುತ್ತೆ ಇವರು ಇಂಡಿವಿಜುವಲ್ ಲೆಗಸಿಗೋಸ್ಕರ, ಇಂಡಿವಿಜುವಲ್ ಪಾಪ್ಯುಲಾರಿಟಿಗೋಸ್ಕರ ಮತ್ತು ನೋಬಲ್ ಪಾರಿತೋಷಕ್ಕೋಸ್ಕರ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿಗಳು ಕೂಡ ಎಲ್ಲ ಹರಿದಾಡ್ತಿರೋದ್ರಿಂದ ಅನಿವಾರ್ಯವಾಗಿ ಈಗ ಸ್ವಲ್ಪ ಉಲ್ಟಾ ಹೊಡೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಟೂ ಸ್ಮಾರ್ಟ್ ಪೀಪಲ್ ಅವರೇ ಡಿಸೈಡ್ ಮಾಡಿದ್ರು. ಮುನೀರ್ ಗ್ರೇಟ್ ಅಂತಾರೆ. ಮೋದಿ ಜೊತೆ ಮುನೀರ್ನ ಹೋಲಿಸ್ತಾ ಇರೋದ್ರಲ್ಲಿ ಅವರ ಒಂದು ಅವಶ್ಯಕತೆ, ಇಂಡಿವಿಜುವಲ್ ಅವಶ್ಯಕತೆ, ಅವ್ರದ್ದು ಒಂದು ಬ್ಲಾಕ್ ಚೈನ್ ಏನು ವ್ಯವಹಾರಗಳು ನಡೀತಾ ಇದೆಯಲ್ಲ, ಬಿಟ್ಕಾಯಿನ್ ವಿಚಾರವಾಗಿ ಅದರ ಒಂದು ವ್ಯವಹಾರ, ಆ ಒಂದು ಲೆಕ್ಕಾಚಾರಗಳಲ್ಲಿ ಮತ್ತು ಇರಾನ್ ಯುದ್ಧದ ಸಂದರ್ಭದಲ್ಲಿ ಯುದ್ಧಕ್ಕೆ ಪೂರಕವಾಗಿ ಪಾಕಿಸ್ತಾನವನ್ನು ಬಳಸ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಅವ್ರು ಮಾಡ್ಕೋತಾ ಇದ್ದಾರೆ ಇಂಡಿವಿಜುವಲ್ ಲೆಗಸಿಗೋಸ್ಕರ. ವೇರ್ಯಾಸ್ ಭಾರತದ ಮರ್ಯಾದೆ, ಪ್ರತಿಷ್ಠೆ, ಗೌರವ, ಆತ್ಮಸ್ಥೈರ್ಯ, ಆತ್ಮಬಲ ಎಲ್ಲವನ್ನೂ ಕೂಡ ತಕ್ಕಡಿಯಲ್ಲಿಟ್ಟು ತೂಗ್ತೀನಿ ವ್ಯಾಪಾರದ ಮೂಲಕ ಅಂತ ಹೋದಂಥ ಟ್ರಂಪ್ಗೆ ಕಪಾಳ ಮೋಕ್ಷ ಆಗಿರೋದರ ಸ್ಪಷ್ಟ ಒಂದು ಸಂದೇಶ ಇವತ್ತು ಜಗತ್ತಿಗೆ ಸಿಕ್ಕಿದೆ. ಆ ಮೂಲಕ ಭಾರತದ ವಿದೇಶಾಂಗ ನೀತಿ ಸೋತಿಲ್ಲ. ಕಾಂಗ್ರೆಸ್ ಏನು ಕೇಳ್ತಾ ಇದೆಯಲ್ಲ, ಪದೇ ಇದು ತ್ರಿವಳಿ ಆಘಾತ, ಇದ್ರ ಬಗ್ಗೆ ಸರ್ವಪಕ್ಷ ಸಭೆ ಕರಿಬೇಕು 15 ಸಲ ಹೇಳಿದ್ದಾರೆ. ಮೊನ್ನೆ ಕೂಡ ಕಾಲ್ ಮಾಡಿದ ಮೇಲೂ ಕೂಡ ಹೇಳ್ತಾ ಇದ್ದಾರೆ, ನೀವು ಇಮಿಡಿಯೇಟ್ ಆಗಿ ಸರ್ವಪಕ್ಷ ಸಭೆ ಕರೀರಿ, ಅವಮಾನ ಇದು ಅಂತ ದೊಡ್ಡ ಆಗ್ರಹಗಳನ್ನು, ಬೇಡಿಕೆಗಳನ್ನು, ಆಕ್ಷೇಪಗಳನ್ನು ಕಾಂಗ್ರೆಸ್ ಮಾಡ್ತಾ ಇತ್ತಲ್ಲ. ಆ ಕಾಂಗ್ರೆಸ್ನ ಆಕ್ಷೇಪ, ಆರೋಪಗಳಿಗೆ
ಈಗ ಸ್ವತಃ ಟ್ರಂಪ್ ಉತ್ತರ ಕೊಟ್ಟಂತಿದೆ. ಆ ಮೂಲಕ ಮೋದಿ ಅಥವಾ ಜೈಶಂಕರ್ ಅವರ ವಿದೇಶಾಂಗ ನೀತಿ ಸೋತಿಲ್ಲ ಅನ್ನುವಂಥ ಒಂದು ಖಡಕ್ ಮೆಸೇಜ್ ಕೂಡ ಸಿಕ್ಕಿದೆ. ಪಟೇಲ್ರೆ, ಇಲ್ಲಿ ಕಾಂಗ್ರೆಸ್ಗೆ ಇದೊಂದು ಹಬ್ಬ ಆಗಿತ್ತು. ಬಿಕಾಸ್ 15 ಬಾರಿ ಅದನ್ನೇ ಹೇಳಿದ್ದು ಪುನರುಚ್ಚಾರ, ನರೇಂದರ್ ಸರೆಂಡರ್ ಅನ್ನುವ ರೀತಿಯಲ್ಲಿ ಕಾಂಗ್ರೆಸ್ ಕೂಡ ಅಭಿಯಾನ ಮಾಡ್ತಾ ಇತ್ತು. ಈಗ ಉಲ್ಟಾ ಹೊಡೆದಿರುವಂಥದ್ದು ಭಾರತದ ರಾಜತಾಂತ್ರಿಕತೆಗೆ ಒಂದು ದೊಡ್ಡ ಗೆಲುವು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬೇಕಿದ್ರೆ ಅಲ್ಲ, ಇನ್ಫ್ಯಾಕ್ಟ್ ಬೇರೆ ಇನ್ಯಾವ ದೇಶ ಇದ್ದಿದ್ರು ಓಕೆ ಹೇಳ್ತಾ ಇದ್ರಲ್ಲ, ಬಿಟ್ಬಿಡೋಣ ಅತ್ಲಾಗೆ, ಅವ್ರು ಹೇಳಿದ್ದನ್ನು ಒಪ್ಕೊಂಬಿಡೋಣ ಅತ್ಲಾಗೆ, ಯಾಕೆ ಸುಮ್ಮನೆ ಎದುರಾಕೊಳ್ಳೋದು ಅಂತ ಸುಮ್ಮನಾಗ್ಬಿಟ್ಟಿರೋರೇನೋ. ಅಫ್ಕೋರ್ಸ್ ನಿಮಗೆ ಜಾರ್ಜ್ ವಾಷಿಂಗ್ಟನ್ನಿಂದ ಇಲ್ಲಿವರೆಗೆ ಇವರು 47ನೇ ಪ್ರೆಸಿಡೆಂಟ್. ನಿಮಗೆ ಅಮೇರಿಕಾ ಅಂದ ತಕ್ಷಣ ಒಬ್ಬ, ನನ್ನ ನಿನ್ನೆನೂ ಕೂಡ ಅದನ್ನೇ ಹೇಳಿದೆ, ಒಬ್ಬ ಅಮೇರಿಕಾ ಪ್ರೆಸಿಡೆಂಟ್ ಮಾತಾಡ್ತಿದ್ದಾರೆ ಅಂತ ಅದಕ್ಕೊಂದು ತೂಕ ಇದೆ, ಅಲ್ಲೇನೋ ಒಂದು ಲೆಕ್ಕಾಚಾರಗಳಿದೆ ಮತ್ತು ಅವ್ರ ಮಾತು ಅಷ್ಟು ಗಂಭೀರ ಅಂತ ಅಂದ್ಕೊಂಡಿದ್ದು. ಬಹುಶಃ ಅಮೇರಿಕದ ಅಧ್ಯಕ್ಷರ ಗಂಭೀರತೆಯನ್ನು, ಮಾತಿನ ತೂಕವನ್ನು ಜಾರ್ಜ್ ಬುಷನ್ ಅವರು ಅಮೇರಿಕವನ್ನು ಜಗತ್ತಿನ ಮುಂದೆ ನಗೆಪಾಟಲಿಗೀಡಾಗುವಂತೆ ಮಾಡಿರ್ತಕ್ಕಂಥದ್ದು. ನಿಮಗೆ ಸಾಮಾನ್ಯವಾಗಿ ಅಮೇರಿಕನ್ ಪ್ರೆಸಿಡೆಂಟು 10-15 ಬಾರಿ ಸುಳ್ಳು ಹೇಳ್ತಾನೆ, ನಾನು ವಾರ್ ನಿಲ್ಲಿಸಿದೆ, ಮತ್ತು ಅದೇ ಪ್ರೆಸಿಡೆಂಟ್ ಹೇಳ್ತಾರೆ ಇಲ್ಲ ನಾನು ವಾರ್ ನಿಲ್ಲಿಸಿದ್ದಲ್ಲ, ಅವರಿಬ್ಬರು ಮಾತುಕತೆ ನಡೆಯುವ ಅನ್ನೋ ಮುಖಾಂತರ ಟ್ರಂಪು ಎಷ್ಟು ಅವರು ಸೀರಿಯಸ್ನೆಸ್ ಇದ್ದಾರೆ ಮತ್ತು ಅವರ ಬದ್ಧತೆ ಎಷ್ಟಿದೆ ಅಂತ ಅರ್ಥ ಆಗ್ತಕ್ಕಂಥದ್ದು. ಯಾವುದೋ ಒಂದು ದೇಶವನ್ನು ವ್ಯಾಪಾರ ದೇಶದಲ್ಲಿ ನಾನು ನಿರ್ಬಂಧ ಮಾಡೋಕ್ಕೆ ಹೊರಟ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಜಗತ್ತಿನ ಮುಂದೆ ಬಹುಶಃ ಟ್ರಂಪ್ ಇವತ್ತು ಬೆತ್ತಲಾಗಿದ್ದಾರೆ. ಪ್ರೈಮ್ ಮಿನಿಸ್ಟ್ರು ಟ್ರಂಪ್ ಬಳಿ ಯುದ್ಧ ನೀವು ನಿಲ್ಲಿಸಿದಲ್ಲ, ಅವರು ನೇರವಾಗಿ ಎರಡೂ ಸೇನಾಧಿಕಾರಿಗಳು ರಿಕ್ವೆಸ್ಟ್ ಮಾಡಿದ್ರೆ ನಾವು ನಿಲ್ಲಿಸಿದ್ವಿ, ಅದರ್ವೈಸ್ ನೀವು ಅಲ್ಲ ಅಂತ ಅನ್ನೋ ಮುಖಾಂತರ ಎಲ್ಲ ಒಂದು ಕಡೆ ಇದು ಬಹುಶಃ ಅವರಿಗೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುವ ಸಾಧ್ಯತೆ ಕೂಡ ಇತ್ತು. ಯಾಕಂದರೆ ಒಂದು ಪ್ರಜಾಪ್ರಭುತ್ವ ಅತಿ ದೊಡ್ಡ ದೇಶ, ಜಗತ್ತಿನ 5ನೇ ಅತಿ ದೊಡ್ಡ ರಕ್ಷಣಾ ವ್ಯವಸ್ಥೆಯಲ್ಲಿ ಅತಿ ದೊಡ್ಡ ಶಕ್ತಿಯುತ ಆಗಿರ್ತಕ್ಕಂಥ ದೇಶ, ಅಮೇರಿಕದ ಪ್ರೆಸಿಡೆಂಟು ನಮಗೆ ಯುದ್ಧ ನಿಲ್ಲಿಸೋಕೆ ಹೇಳಿಲ್ಲ ಅಂತೇಳಿ ಓಪನ್ ಆಗಿ ಅವ್ರ ಮುಂದೆ ನೀವು ನಮಗೆ ಹೇಳಿಲ್ಲ ಅನ್ನೋ ಮುಖಾಂತರ ಹೇಳಿಕೆಗಳನ್ನು ಕೊಡೋ ಮುಖಾಂತರ, ದೂರವಾಣಿ ಮುಖಾಂತರ, ಆ ಮುಖಾಂತರ ಇದು ಅಮೇರಿಕ ದೇಶಕ್ಕೆ ಪರೋಕ್ಷವಾಗಿ ಭಾರತದ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮಿಂದ ನಾವು ಕಲಿಬೇಕಾಗಿಲ್ಲ ಅನ್ನೋ ಮೆಸೇಜನ್ನು ಮೋದಿಯವರು ಪಾಸ್ ಮಾಡಿದರು. ಬಹುಶಃ ಈಗಾಗಲೇ ನೋಡಿ ಇರಾನ್ ಯುದ್ಧದಲ್ಲೂ ಕೂಡ ಅಮೇರಿಕ ಎಂಟ್ರಿ, ಅವರ ಪದೇ ಹೇಳಿಕೆಗಳಿದೆಯಲ್ಲ. ಈಗ ರಷ್ಯಾ ಓಪನ್ ಆಗಿ ಇವತ್ತು ವಾರ್ನ್ ಮಾಡಿರ್ತಕ್ಕಂಥದ್ದು, ಇದು ಜಾಗತಿಕವಾಗಿ ದೊಡ್ಡ ಮಟ್ಟದ ಸಮಸ್ಯೆನ ಎದುರಿಸ್ತೀರಾ ಅಂತ ಹೇಳಿರ್ತಕ್ಕಂಥದ್ದು. ಚೀನಾ ಕೂಡ ಇದು ಸಂಘರ್ಷಕ್ಕೆ ಎಡೆ ಮಾಡಿಕೊಡುತ್ತೆ ಅಂತ ಹೇಳಿರ್ತಕ್ಕಂಥದ್ದು. ಬಹುಶಃ ಟ್ರಂಪ್ ಈ ವಿಚಾರದಲ್ಲಿ ಬೆತ್ತಲಾಗಿದ್ದಾರೆ. ಜೊತೆಗೆ ನಮ್ಮ ದೇಶದ ವಿಪಕ್ಷಗಳು ಕೂಡ ಬೆತ್ತಲಾಗುವ ಸ್ಥಿತಿಯನ್ನು ಟ್ರಂಪ್ ಅವರು ನಿರ್ಮಾಣ ಮಾಡಿದ್ದಾರೆ. ಓಕೆ, ಧನ್ಯವಾದ ಮಧುವಾಗಿ ಇಷ್ಟೋ ತನಕ ಜಾಯ್ನ್ ಆಗಿ ವಿಶ್ಲೇಷಣೆ ಮಾಡಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.